ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಯುಧಿಷ್ಠಿರೋ ಧರ್ಮಮಯೋ ಮಹಾದ್ರುಮಃ ಸ್ಕಂದೋರ್ಜುನೋ ಭೀಮಸೇನೋಸ್ಯ ಶಾಖಾಃ ಮಾದ್ರೀಸುತೌ ಪುಷ್ಪಫಲೆ ಸಮೃದ್ಧೆ ಮೂಲಂ ಕೃಷ್ಣ ಬ್ರಹ್ಮ ಚ ಬ್ರಾಹ್ಮಣಾಶ್ಚ. ಅಭಿಮತ ವಾಹಿನಿಯ ಎಲ್ಲ ವೀಕ್ಷಕರುಗಳಿಗೂ ಕೂಡ ನಮಸ್ಕಾರಗಳು. ನಾವು ಮಹಾಭಾರತದ ಸರಣಿ ಚಿಂತನೆಯಲ್ಲಿದ್ದೇವೆ. ಮಹಾಭಾರತ ಅಂತ ಹೇಳುವಂಥದ್ದು ಒಂದು ದೀರ್ಘವಾದಂತಹ ಕಾವ್ಯ. ಹಾಗಾಗಿ ಅತ್ಯಂತ ಶೀಘ್ರವಾಗಿ ಮುಗಿಯುವಂಥದ್ದಲ್ಲ. ಬಹಳಷ್ಟು ಚಿಂತನೆಗಳು, ಬಹಳಷ್ಟು ವಿಚಾರಗಳು ಇದರೊಳಗಡಗಿದೆ. ಅಲ್ಲದೆ ನಮಗೆ ನಿತ್ಯ ಜೀವನಕ್ಕೆ ನಾವು ಯಾವುದನ್ನೆಲ್ಲ ಮೌಲ್ಯಗಳು ಅಂತ ಕರಿತೇವೋ ಅದೆಲ್ಲವನ್ನೂ ಕೂಡ ಮಹಾಭಾರತದಿಂದ ನಾವು ಪಡ್ಕೊಳ್ಬಹುದು ಸ್ನೇಹಿತರೆ. ಇದು ಕೇವಲ ಕಥೆ ಮಾತ್ರ ಅಲ್ಲ ವೀಕ್ಷಕರೇ. ಇದರ ಮುಖಾಂತರ ನಾವು ಅನೇಕ ಮೌಲ್ಯಗಳನ್ನು ನಮ್ಮ ಜೀವನಕ್ಕೆ ನಾವು ತುಂಬಿಸಿಕೊಳ್ಳಬಹುದು, ನಾವು ಪಡ್ಕೊಳ್ಬಹುದು. ನಾವು ಹಿಂದಿನ ಸಂಚಿಕೆಯಲ್ಲಿ ನೋಡಿದ್ದೇವೆ ಯಾವ ರೀತಿಯಾಗಿ ದುರ್ಯೋಧನ ಇತ್ಯಾದಿ ಕೌರವರಿಂದ ದುಃಖಕ್ಕೊಳಗಾಗ್ತಾರೆ ಪಾಂಡವರು, ಅವರ ಮೋಸದ ಜಾಲಕ್ಕೊಳಗಾಗ್ತಾರೆ ಪಾಂಡವರು. ವಾರಣಾವೃತಕ್ಕೆ ಈಶ್ವರನ ಜಾತ್ರೆ ಉಂಟು, ಪಶುಪತಿಯ ಜಾತ್ರೆ ಉಂಟು, ನೀವೆಲ್ಲರೂ ಹೋಗಿ ಅಂತ ಕಳಿಸ್ತಾರೆ. ಆ ವಾರಣಾವೃತದಲ್ಲಿ ಪುರೋಚನ ಅಂತ ಹೇಳುವಂಥ ಒಬ್ಬ ದುಷ್ಟ ಮಂತ್ರಿಯ ಸಹಾಯದಿಂದ ಅರಗಿನ ಅರಮನೆಯನ್ನು ಕಟ್ಟಿಸ್ತಾರೆ. ಹಾಗೂ ಆ ಅರಗಿನ ಅರಮನೆಗೆ ಬೆಂಕಿ ಇಡುವಂತಹ ಹುನ್ನಾರ ನಡೆಸ್ತಾನೆ ದುರ್ಯೋಧನ ಪುರೋಚನನ ಜೊತೆಗೂಡಿ. ಹಾಗೂ ಒಂದು ದಿವಸ ಬೆಂಕಿಯೂ ಇಡುವುದು ಅಂತ ತೀರ್ಮಾನವೂ ಮಾಡಿರ್ತಾರೆ. ಆದರೆ ಈ ಪುರೋಚನನ ಈ ದುರ್ಬುದ್ಧಿ ದುಷ್ಟ ಆಲೋಚನೆಯನ್ನು ಮೊದಲೇ ತಿಳ್ಕೊಂಡಿರ್ತಾನೆ ವಿದುರ, ಹಾಗೂ ಅದನ್ನು ಯುಧಿಷ್ಠಿರನಿಗೆ ತಿಳಿಸಿಯೂ ಕೊಟ್ಟಿರ್ತಾನೆ. ಪಾಂಡವಾದಿಗಳಿಗೆ ಅವರು ಯಾವಾಗ ವಾರಣಾವೃತಕ್ಕೆ ಬಂದಿದ್ದಾರೋ ಆವಾಗಲೇ ಗೊತ್ತಾಗಿದೆ ಇದು ಅರಗಿನ ಅರಮನೆ, ಇದಕ್ಕೊಂದು ದಿವಸ ಬೆಂಕಿ ಇಡುವಂತಹ ಸಂಚು ಉಂಟು ಇವರದ್ದು ಅಂತ ಹೇಳುವಂಥದ್ದನ್ನು ಮೊದಲೇ ಪಾಂಡವರು ತಿಳ್ಕೊಂಡಿದ್ರು. ಹಾಗಾಗಿ ಪುರೋಚನನ ವಿಶ್ವಾಸವನ್ನು ಗಳಿಸಿಕೊಂಡು ವಿದುರನ ಕಳಿಸಿಕೊಟ್ಟಂತಹ ಸೇವಕ ಈಗಾಗಲೇ ಅಲ್ಲಿ ಸುರಂಗ ಮಾರ್ಗವನ್ನು ತೋಡಿದ್ದಾನೆ. ಆ ಸುರಂಗ ಮಾರ್ಗದ ಮುಖಾಂತರ ನಾವು ತಪ್ಪಿಸಿಕೊಳ್ಬೇಕು ಅಂತ ಹೇಳುವಂತಹ ಯೋಚನೆಯನ್ನು ಕೂಡ ಮಾಡಿದ್ದಾರೆ ಪಾಂಡವಾದಿಗಳು. ಒಂದು ದಿನ ಆ ಅರಗಿನ ಅರಮನೆಗೆ ತಾವೇ ಬೆಂಕಿ ಇಡಬೇಕು ಅಂತ ತೀರ್ಮಾನ ಮಾಡ್ತಾರೆ. ಆ ದಿನ ನಿಷಾದಿಯೊಬ್ಬಳು, ಇವಳು ಕುಂತಿ ಆ ದಿವಸ ಆಯೋಜಿಸಿದ್ದಂತಹ ಭೋಜನ ಕೂಟಕ್ಕೆ ಬಂದಿದ್ದಾಳೆ. ತನ್ನ 5 ಜನ ಮಕ್ಕಳ ಜೊತೆಗೂಡಿ ಬಂದಿದ್ದಾಳೆ. ಆ ನಿಷಾದಿ ಅಂದರೆ ಬೇಡತಿ. ಅವಳು ಬಂದಾಗ ಅವಳು ಕುಂತಿ ಆಯೋಜಿಸಿದ್ದಂತಹ ಆ ಭೋಜನ ಕೂಟದಲ್ಲಿ ಯಥೇಚ್ಛವಾಗಿ ಉಂಡು ತಿಂದು ಮದ್ಯಪಾನ ಮಾಡಿ ಆ ದಿವಸ ರಾತ್ರಿ ಅಲ್ಲೇ ಮಲಗಿಬಿಟ್ಟಿದ್ದಾಳೆ. ಮೈ ಮೇಲೆ ಎಚ್ಚರ ಇಲ್ಲದೆ ಮಲಗಿಬಿಟ್ಟಿದ್ದಾರೆ ನಿಷಾದಿ ಮತ್ತು ಅವಳ 5 ಮಂದಿ ಮಕ್ಕಳು ಕೂಡ. ಅದೇ ದಿವಸ ರಾತ್ರಿ ಆ ಅರಗಿನ ಅರಮನೆಗೆ ಪಾಂಡವರೇ ಬೆಂಕಿಯನ್ನು ಕೊಟ್ಟು, ಆಯುಧಾಗಾರಕ್ಕೂ ಬೆಂಕಿಯನ್ನು ಕೊಟ್ಟು, ಅದರೊಳಗೆ ಪುರೋಚನನ ಮನೆ ಇದ್ದಲ್ಲಿ ಅಲ್ಲಿಯೂ ಬೆಂಕಿಯನ್ನು ಕೊಟ್ಟು ತಾವು ಸುರಂಗ ಮಾರ್ಗದ ಮುಖಾಂತರ ತಪ್ಪಿಸಿಕೊಂಡು ಹೋಗಿದ್ದಾರೆ. ನೋಡಿದವರೆಲ್ಲರೂ ಭಾವಿಸಿದ್ದಾರೆ ನಿಷಾದಿಯನ್ನು ಹಾಗೂ ಆ 5 ಮಕ್ಕಳನ್ನು ನೋಡಿ ಪಾಂಡವರು ತಾಯಿಯ ಜೊತೆಯಲ್ಲಿ ಈ ಅರಗಿನ ಅರಮನೆಯಲ್ಲಿ ಸತ್ತಿದ್ದಾರೆ. ದುರ್ಯೋಧನ ದುಷ್ಟ ಯೋಚನೆಯನ್ನು ಮಾಡಿದ್ದಾನೆ, ಇದಕ್ಕೆ ಧೃತರಾಷ್ಟ್ರ ಸಮ್ಮತಿಸಿದ್ದಾನೆ ಅಂತ ತಿಳಿದು ಎಲ್ಲರೂ ಕೂಡ ಧೃತರಾಷ್ಟ್ರನಿಗೆ ಪ್ರಜೆಗಳಾದಿಗಳು ಚೀಮಾರಿ ಹಾಕಿದ್ದಾರೆ. ಧೃತರಾಷ್ಟ್ರ ಮೊಸಳೆ ಕಣ್ಣೀರು ಹಾಕಿದ್ದಾನೆ. ವಿದುರನೂ ಕೂಡ ದುಃಖಿಸಿದಂತೆ ತಾನು ನಟನೆ ಮಾಡಿದ್ದಾನೆ. ಆದರೆ ಅವನಿಗೆ ಗೊತ್ತಿದೆ ಪಾಂಡವರು ಪಾರಾಗಿದ್ದಾರೆ. ಪಾರಾಗಲಿಕ್ಕೆ ಬೇಕಾದಂತಹ ಎಲ್ಲ ವ್ಯವಸ್ಥೆಯನ್ನು ಕೂಡ ವಿದುರನೇ ಮಾಡಿದ್ದ. ಹೀಗೆ ಆ ಅರಗಿನ ಅರಮನೆಗೆ ಬೆಂಕಿಯನ್ನು ಕೊಟ್ಟ ನಂತರ, ಕೊಡುವಲ್ಲಿವರೆಗೆ ನಾವು ಹಿಂದಿನ ಸಂಚಿಕೆಯಲ್ಲಿ ನೋಡಿದ್ದೆವು ವೀಕ್ಷಕರೇ. ಬೆಂಕಿಯನ್ನು ಕೊಟ್ಟ ನಂತರ ಅಲ್ಲಿಂದ ತಪ್ಪಿಸಿಕೊಂಡು ಸುರಂಗ ಮಾರ್ಗದ ಮುಖಾಂತರ ಹೊರಟಿದ್ದಾರೆ ಪಾಂಡವರು 5 ಮಂದಿ ತಮ್ಮ ತಾಯಿಯ ಜೊತೆಗೂಡಿ. ಹೀಗೆ ಹೋಗಬೇಕಾದ್ರೆ ಬಹಳ ದಣಿದಿದ್ದಾರೆ, ಸುಸ್ತಾಗಿದೆ. ಅಂತಹ ಸಮಯದಲ್ಲಿ ಭೀಮಸೇನ ಇದ್ದಾನೆ, ಅಪ್ರತಿಮ ಬಲಶಾಲಿ. ಆ ಭೀಮಸೇನ ಏನು ಮಾಡ್ತಾನೆ ಅಂತ ಹೇಳಿದರೆ ತನ್ನ ತಾಯಿಯನ್ನು ಹೆಗಲ ಮೇಲೆ ಕುತ್ಕೊಳ್ಳಿಸ್ತಾನೆ. ಇಬ್ಬರೂ ಅಣ್ಣ ತಮ್ಮಂದಿರನ್ನು ಯಮಳರನ್ನು ತನ್ನ ಭುಜಗಳ ಮೇಲೆ ಹೊತ್ತಿದ್ದಾನೆ. ಹಾಗೂ ಯುಧಿಷ್ಠಿರ ಹಾಗೂ ಅರ್ಜುನನನ್ನು ತನ್ನ ಕೈಗಳಲ್ಲಿ ಹಿಡಿದುಕೊಂಡು ತಾನು ನೇರವಾಗಿ ದಡದಡನೆ ಆ ಸುರಂಗ ಮಾರ್ಗದಲ್ಲಿ ತಾನು ಮುಂದುವರಿತಾ ಇದ್ದಾನಂತೆ ಭೀಮಸೇನ. ಆ ಭೀಮಸೇನನ ನಡಿಗೆ ಹೇಗಿತ್ತು ಅಂತ ಹೇಳುವಂಥದ್ದನ್ನೆಲ್ಲ ಮಹಾಭಾರತದಲ್ಲಿ ವ್ಯಾಸರು ಬಹಳ ಸುಂದರವಾಗಿ ಚಿತ್ರಿಸಿದ್ದಾರೆ ವೀಕ್ಷಕರೇ. ಆ ಭೀಮಸೇನ ಆ ಸುರಂಗ ಮಾರ್ಗದ ಮುಖಾಂತರ ಹೊರಗೆ ಬಂದಿದ್ದಾನೆ. ಕಾಡು ದಾರಿ ಸಿಕ್ಕಿದೆ. ಭೀಮಸೇನ ಕಾಡು ದಾರಿಯಲ್ಲಿ ತಾನು ನಡೀತಾ ಹೋಗ್ತಾ ಇದ್ದಾನೆ. ಕಾಡಿಗೆ ಬಂದು ಮುಟ್ಟಿದ್ದಾರೆ. 5 ಜನರನ್ನು ಕೂಡ ಕರ್ಕೊಂಡು ಬರ್ತಾ ಇದ್ದಾನೆ. ಈ ರೀತಿಯಾಗಿ 5 ಜನರನ್ನು ಕರ್ಕೊಂಡು ಇವನು ಬರ್ತಾ ಇದ್ದರೂ ಕೂಡ ತನ್ನ ತಾಯಿಯನ್ನು ಹಾಗೂ 4 ಮಂದಿ ಸಹೋದರರನ್ನು. ಆದರೆ ಅವರೆಲ್ಲರೂ ಕೂಡ ಬಹಳ ದಣಿದಿದ್ದಾರೆ, ಸುಸ್ತಾಗಿದ್ದಾರೆ. ಭೀಮಸೇನ ನಡೆಯುವಂತಹ ರೀತಿ ಆಗಿತ್ತು ಅಂತ. ಅವನ ನಡಿಗೆಗೆ ಆ ಕಾಡಲ್ಲಿ ಎಲ್ಲಿಯೂ ಯಾವುದೇ ದಾರಿ ಇರಲಿಲ್ಲಂತೆ. ಆದರೆ ಭೀಮ ನಡೀತಾ ಇರಬೇಕಾದ್ರೆ ಅವನ ನಡಿಗೆಯ ಆ ವೇಗಕ್ಕೆ ಅಲ್ಲೆಲ್ಲ ದಾರಿ ನಿರ್ಮಾಣ ಆಗ್ತಿತ್ತಂತೆ. ಆ ಕಾಡು ಹೇಗಿತ್ತು ಅಂತ ಹೇಳುವಂಥದ್ದನ್ನೆಲ್ಲ ವ್ಯಾಸರು ವಿವರಿಸ್ತಾರೆ.
ದಟ್ಟವಾದಂತಹ ಕಾಡು, ಎಲ್ಲಿಯೂ ಕೂಡ ಸೂರ್ಯನ ಬಿಸಿಲು ಒಂದು ಚೂರೂ ಕೂಡ ಮಧ್ಯಾಹ್ನದ ಹೊತ್ತಲ್ಲಿಯೂ ಕೂಡ ಭೂಮಿಗೆ ಬೀಳಲಿಕ್ಕೆ ಸಾಧ್ಯವೇ ಇಲ್ಲ. ಅಂತಹ ದಟ್ಟವಾದಂಥ ಅರಣ್ಯಕ್ಕೆ ಬಂದು ಪಾಂಡವರು ತಾಯಿಯ ಜೊತೆಗೆ ಮುಟ್ಟಿದ್ದಾರೆ. ಭೀಮಸೇನ ನಡ್ಕೊಂಡು ಹೋಗ್ತಾ ಇದ್ದಾನೆ. ಮರಗಳನ್ನೆಲ್ಲವನ್ನೂ ಕೂಡ ಅಡ್ಡ ಬೀಳಿಸಿಕೊಂಡು ತಾನು ಬಡಬಡನೆ ನಡ್ಕೊಂಡು ವೇಗವಾಗಿ ಹೋಗ್ತಾ ಇದ್ದಾನಂತೆ ಭೀಮಸೇನ. ಹೋಗಿ ಈ ಕಾಡಿನ ಮಧ್ಯಕ್ಕೆ ಬಂದಿದ್ದಾರೆ. ತಾಯಿಗೆ ಇಷ್ಟೊತ್ತಿಗಾಗಲೇ ಕುಂತಿಗೆ ಬಹಳ ದಣಿದಿದ್ದಾಳೆ, ಬಾಯಾರಿಕೆ ಆಗಿದೆ, ಸುಸ್ತಾಗಿದೆ. ಹೇಳ್ತಾ ಇದ್ದಾಳೆ, ನನಗೆ ನೀರಿನ ವ್ಯವಸ್ಥೆ ಮಾಡಿಕೊಡಿಯಪ್ಪ, ತುಂಬ ದಾಹವಾಗಿದೆ, ನನಗೆ ಕುಡಿಲಿಕ್ಕೆ ನೀರು ಬೇಕು, ನೀರು ಕೊಡಿ ಅಂತ. ಈ ಮಾತನ್ನು ಕೇಳ್ತಾ ಇದ್ದಾಗೆ ಪಾಂಡವರಿಗೆ ಬಹಳ ದುಃಖ ಆಗುತ್ತದೆ. ಎಂಥ ತಾಯಿ, ರಾಜಕುಮಾರಿ ನಮ್ಮ ತಾಯಿ ಇವತ್ತು ನೀರಿಗಾಗಿ ಕೇಳ್ತಾ ಇದ್ದಾಳಲ್ಲ, ಆದರೆ ಈ ಕಾಡಲ್ಲಿ ನೀರನ್ನು ಎಲ್ಲಿಂದ ಹುಡುಕುವುದು ನಾವು ಅಂತ ಯೋಚಿಸ್ತಾ ಇನ್ನಷ್ಟು ಮುಂದೆ ಹೋಗುವ, ಸರೋವರದ ಸಮೀಪಕ್ಕೆ ಹೋಗುವ ಅಂತ ಮುಂದೆ 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 ಬಂದು ಭೀಮಸೇನ ದಟ್ಟವಾದಂಥ ಇನ್ನಷ್ಟು ಅರಣ್ಯಕ್ಕೆ ಬಂದು ಮುಟ್ಟಿದ್ದಾನೆ. ಅರಣ್ಯದ ಮಧ್ಯಭಾಗಕ್ಕೆ ಅಲ್ಲಿ ಮುಟ್ಟಿದ ಕ್ಷಣ ಇವರೆಲ್ಲ ಬಹಳ ದಣಿದಿದ್ದಾರೆ. ಒಂದು ವಿಶಾಲವಾದಂಥ ವೃಕ್ಷ ಕಾಣುತ್ತದೆ. ಆ ವೃಕ್ಷ ಕಂಡ ಕ್ಷಣ ಯುಧಿಷ್ಠಿರ ಹೇಳುತ್ತಾನಂತೆ, ನಮ್ಮೆಲ್ಲರನ್ನು ಕೆಳಗೆ ಇಳಿಸಿಬಿಡಪ್ಪ, ಕಂಕುಳಲ್ಲಿ, ಭುಜದಲ್ಲಿ, ಕೈಗಳಲ್ಲಿ ಎಲ್ಲ ಕಡೆಯಲ್ಲಿಯೂ ಕೂಡ ಹೆಗಲಲ್ಲಿ ಅಮ್ಮನನ್ನು ಹಿಡ್ಕೊಂಡಿದ್ದಿ, ನೀನೂ ಕೂಡ ದಣಿದಿದ್ದಿ, ನಮ್ಮನ್ನು ಕೆಳಗೆ ಇಳಿಸಿಬಿಡು, ನಾವು ಸ್ವಲ್ಪ ಹೊತ್ತು ವಿಶ್ರಾಂತಿ ಮಾಡ್ತೇವೆ ಅಂತ. ತಾಯಿಯೂ ಕೂಡ ನೀರು ಬೇಕು ಅಂತ ಕುಂತಿ ಬಹಳವಾಗಿ ಕೇಳ್ತಾ ಇದ್ದಾಳೆ. ಸರಿ, ಭೀಮಸೇನ ಎಲ್ಲರನ್ನೂ ಕೂಡ ಆ ಮರದ ಬುಡದಲ್ಲಿ ಇಳಿಸ್ತಾನೆ. ಎಲ್ಲರೂ ಕೂಡ ಕೈಕಾಲು ಬಿಸಾಡಿ ತಾವು ಮಲಗುವುದು ಅಂತ ನಾವು ಹೇಳ್ತೇವಲ್ಲ, ಆ ರೀತಿಯಾಗಿ ತಮ್ಮ ಕೈಕಾಲುಗಳನ್ನು ಚೆಲ್ಲಿ ಆ ಮರದ ಬುಡದಲ್ಲಿ 5 ಮಂದಿಯೂ ಕೂಡ ವಿಶ್ರಾಂತಿ ಮಾಡ್ತಾರೆ. ಭೀಮಸೇನ ಹೇಳ್ತಾನೆ, ಇಲ್ಲಿ ಹಂಸ, ಕಾರಂಡವ ಮುಂತಾದಂತಹ ಪಕ್ಷಿಗಳನ್ನು ಅದ ಕೇಳುತ್ತಾ ಉಂಟಮ್ಮ, ನೀರಿಗಾಗಿ ತಾಯಿ ಹಪಹಪಿಸ್ತಾ ಇದ್ದಾಳೆ, ಆದ ಕಾರಣ ಇಲ್ಲೇ ಹತ್ತಿರದಲ್ಲಿ ಎಲ್ಲಿಯಾದರೂ ಸರೋವರ ಇರಬಹುದು, ನಾನು ಹೋಗಿ ನೀರು ತೆಗೆದುಕೊಂಡು ಬರ್ತೇನೆ ಅಂತ ಭೀಮಸೇನ ಅವರೆಲ್ಲರನ್ನೂ ಕೂಡ ಆ ಮರದ ಅಡಿಯಲ್ಲಿಯೇ ಇಳಿಸಿ ತಾನು ಆ ಪಕ್ಷಿಗಳ ನಿನಾದ ಎಲ್ಲಿಂದ ಬರ್ತಾ ಉಂಟೋ ಆ ಕಡೆಗೆ ಹೋಗಿದ್ದಾನೆ. ಹಾಗೆ ಹೋಗಿದಾಗ ಒಂದು ಸುಂದರವಾದಂಥ ಸರೋವರ ಕಾಣ್ತದೆ ಭೀಮಸೇನನಿಗೆ. ಆ ಸರೋವರ ಕಂಡಾಕ್ಷಣ ಸರೋವರದೊಳಗೆ ಇಳಿತಾನೆ, ಯಥೇಚ್ಛವಾಗಿ ಈಜಾಡ್ತಾನೆ, ಸ್ನಾನ ಮಾಡ್ತಾನೆ, ನೀರು ಕುಡಿತಾನೆ, ತನ್ನ ಆಯಾಸವನ್ನೆಲ್ಲ ಪರಿಹಾರ ಮಾಡ್ಕೊಳ್ತಾನೆ. ಈಗ ಸಹೋದರರದ್ದು ಅಮ್ಮನದ್ದು ನೆನಪಾಗಿದೆ. ಅಮ್ಮ ದಣಿದಿದ್ದಾಳೆ, ನೀರು ಕೇಳ್ತಾ ಇದ್ದಾಳೆ ಅಂತ ನೀರು ಕೊಂಡೋಗ್ಲಿಕ್ಕೆ ಪಾತ್ರೆಯಾದರೂ ಎಲ್ಲಿ ಉಂಟು ಭೀಮಸೇನನ ಬಳಿಯಲ್ಲಿ ಆ ಕಾಡಿನಲ್ಲಿ. ಹಾಗೆ ಏನು ಮಾಡ್ತಾನೆ ಅಂತ ಹೇಳಿದರೆ, ತಾನು ಹುಟ್ಟಿದ್ದಂತಹ ಉತ್ತರೀಯದಲ್ಲೇ ನೀರನ್ನು ತೆಗೆದುಕೊಂಡು ಓಡಿಕೊಂಡು ಈ ಸಹೋದರರಿರುವಂತಹ ಪ್ರದೇಶಕ್ಕೆ ಬರ್ತಾನೆ. ಹಾಗೆ ಬಂದಾಗ ನೋಡಿದರೆ 5 ಜನರು ಕೂಡ ಗಾಢವಾಗಿ ನಿದ್ರಿಸ್ತಾ ಇದ್ದಾರೆ. ಈಗ ಭೀಮನ ಮನಸ್ಸಲ್ಲಿ ಆಗುವಂತಹ ಅಲ್ಲೋಲ ಕಲ್ಲೋಲವನ್ನು, ಅವನಿಗೆ ಆಗುವಂತಹ ದುಃಖವನ್ನು, ಅವನದ್ದು ಅದು ಎಷ್ಟು ಸೂಕ್ಷ್ಮವಾದಂತಹ ಮನಸ್ಸು, ಶರೀರದಲ್ಲಿ ಅವನು ಭೀಮಕಾಯನಾಗಿದ್ದರೂ ಕೂಡ ಮನಸ್ಸು ತುಂಬ ಮೃದು ಮನಸ್ಸು ಭೀಮಸೇನನದ್ದು. ನಾವು ನೋಡಬೇಕು, ಅವನು ಎಂತೆಂಥ ಪ್ರತಿಜ್ಞೆಗಳನ್ನು ಮಾಡ್ತಾನೆ, ಎಷ್ಟೆಷ್ಟೋ ಯುದ್ಧಗಳನ್ನು ಮಾಡ್ತಾನೆ. ಈ ಧೃತರಾಷ್ಟ್ರನ 100 ಮಂದಿ ಮಕ್ಕಳನ್ನು ಕೊನೆಗೆ ಕುರುಕ್ಷೇತ್ರ ಯುದ್ಧದಲ್ಲಿ ಕೊಲ್ಲುವವನು ಭೀಮಸೇನನೇ. ಆದರೂ ಕೂಡ ಅವನ ಮನಸ್ಸು ಬಹಳ ಮೃದು, ಇನ್ನೊಬ್ಬರ ಕಷ್ಟಕ್ಕೆ ಬಹಳ ಬೇಗ ಕರಗುವಂತಹ ಮನಸ್ಸಿದ್ದರೆ ಅದು ಭೀಮಸೇನನದ್ದು. ವೀಕ್ಷಕರೇ, ಇಲ್ಲಿ ಈ ಪ್ರಸಂಗದಲ್ಲಿ ನಾವು ನೋಡಬೇಕು, ನೀರು ತೆಗೆದುಕೊಂಡು ಬಂದಿದ್ದಾನೆ, ಸಹೋದರರು ಮಲಗಿದ್ದಾರೆ, ತಾಯಿಯೂ ಮಲಗಿದ್ದಾರೆ. ನೋಡಿ ಬಹಳ ಕಣ್ಣೀರು ಗರಿತಾನಂತೆ. ನನ್ನ ಅಮ್ಮ ಎಂಥ ಅಮ್ಮ, ವಸುದೇವನ ತಂಗಿ ಇವಳು, ಪಾಂಡುರಾಜನ ಪತ್ನಿ ಇವಳು, ಚಕ್ರವರ್ತಿಯಾದಂತಹ ಪಾಂಡು, ಕುರುಕುಲದ ಸೊಸೆ ಇವಳು, 5 ಮಂದಿ ವೀರಾದಿವೀರ ಶೂರಾದಿಶೂರರಾದಂಥ ಮಕ್ಕಳ ತಾಯಿ ಇವಳು. ಹಾಗಿದ್ದರೂ ಕೂಡ ಇವತ್ತು ಈ ಬರೀ ನೆಲದಲ್ಲಿ ಮಲಗಿದ್ದಾಳಲ್ಲ, ನೀರು ಬೇಕು ಅಂತ ಹೇಳಿ ತಾನು ಹಪಹಪಿಸಿ ನೊಂದುಕೊಂಡು ದಣಿದು ವಿಶ್ರಾಂತಿಗೋಸ್ಕರ ಈ ರೀತಿಯಾಗಿ ತಾನು ಮಲಗಿಕೊಂಡಿದ್ದಾಳಲ್ಲ ನಮ್ಮಮ್ಮ, ಅಯ್ಯೋ ದುರ್ವಿಧಿಯೇ ಅಂತ ಹೇಳಿಕೊಂಡು ಬಹಳ ದುಃಖಿಸ್ತಾ ಇದ್ದಾನಂತೆ. ಹಾಗೆ ತನ್ನ ಅಣ್ಣ ತಮ್ಮಂದ್ರನ್ನು ನೋಡ್ತಾನೆ. ವಾರಣಾವೃತದಲ್ಲಿ ಅಷ್ಟು ಮೆತ್ತಗೆ ಹಾಸಿಗೆ ಇದ್ದರೂ ಕೂಡ ಇವರಿಗೆ ನಿದ್ದೆ ಬರ್ತಿರಲಿಲ್ಲ. ಆದರೆ ಇವತ್ತು ಈ ಮರದ ಅಡಿಯಲ್ಲಿ ಈ ರೀತಿ ಮಲಗಿದಾರಲ್ಲ ದಿಕ್ಕೆಟ್ಟವರಂತೆ, ಕಂಗಾಲಾಗಿ ಯಾರೂ ಇಲ್ಲದ ಪರಿಸ್ಥಿತಿ ಇವತ್ತು ನಮಗಾಯ್ತಲ್ಲ ಅಂತ ಬಹಳ ದುಃಖಿಸ್ತಾನೆ. ಇಂತಹ ದಾಯಾದಿಗಳು ಇರುವುದಕ್ಕಿಂತ ನಾವು ಒಬ್ಬಂಟಿಯೇ ಆಗಿದ್ದಿದ್ರೂ ಕೂಡ ಬಹಳ ಒಳ್ಳೆಯದಿತ್ತು. ಆ ಯುಧಿಷ್ಠಿರ ಹೇಳಿದ್ದ, ಆದಷ್ಟು ಕಾಡಿನ ಮಧ್ಯಭಾಗಕ್ಕೆ ಹೋಗುವ ನಾವು, ಯಾಕೆಂದರೆ ಪುರೋಚನ ಇದ್ದಾನ, ಉಳಿದಿದ್ದಾನ, ಸತ್ತಿದ್ದಾನ, ಏನಾಗಿದ್ದಾನೆ ಅಂತ ಹೇಳುವಂಥ ಮಾಹಿತಿ ನಮಗಿಲ್ಲ. ನಾವು ಬೆಂಕಿಯನ್ನೇನೋ ಕೊಟ್ಟು ಬಂದಿದ್ದೇವೆ, ಆದರೆ ಅವನ ಪರಿಸ್ಥಿತಿ ಏನಾಗಿದೆ ಅಂತ ಹೇಳುವಂಥದ್ದು ನಮ್ಗೆ ಗೊತ್ತಿಲ್ಲ ಅಲ್ಲ. ಆದ ಕಾರಣ ಇನ್ನಷ್ಟು ಮುಂದೆ ಹೋಗುವ ಅಂತ ಹೇಳಿ ಈ ಕಾಡಿನ ಮಧ್ಯಭಾಗಕ್ಕೆ ಬಂದಿದ್ದಾರಲ್ಲ, ಇಲ್ಲಿ ಇವರೆಲ್ಲ ಮಲಗಿದಂತಹ ಸ್ಥಿತಿಯನ್ನು ನೋಡಿ ಬಹಳ ದುಃಖಿಸ್ತಾನೆ, ಕಣ್ಣೀರು ಗರಿತಾನಂತೆ ಭೀಮಸೇನ. ಬಹಳ ನೊಂದುಕೊಂಡು ಎಷ್ಟು ಅವನು ಅಳುತ್ತಾನೆ ಅಂತ ಹೇಳಿದರೆ, ಅಷ್ಟೊಂದು ನಾವು ಓದ್ತಾ ಇರಬೇಕಾದ್ರೆ ನಮ್ಮ ಕಣ್ಣಾಲಿಗಳೇ ಮಂಜಾಗ್ತದೆ ಸ್ನೇಹಿತರೆ. ಅಷ್ಟೊಂದು ದುಃಖಿಸ್ತಾನಂತೆ ಭೀಮಸೇನ. ನಮ್ಮ ಗತಿ ಇವತ್ತು ಹೀಗಾಯ್ತಲ್ಲ ಅಂತ, ನನ್ನ ದೊಡ್ಡಪ್ಪ ತಿಳಿದು ನಮಗೆ ಅನ್ಯಾಯ ಮಾಡ್ತಾ ಇದ್ದಾರಲ್ಲ ಅಂತ
ಅಂತ ದುಃಖಿಸ್ತಾನಂತೆ. ಈ ರೀತಿಯಾಗಿ ಅವನು ದುಃಖಿಸ್ತಾ ಇರಬೇಕಾದ್ರೆ ಅಲ್ಲೇ ಕೂತ್ಕೊಳ್ತಾನೆ. ಇನ್ನೇನು ಇವರೆಲ್ಲರೂ ಮಲಗಿದ್ದಾರೆ, ನೀರು ಮತ್ತೆ ನಾನು ಹೋಗಿ ನೀರು ತರ್ತೇನೆ, ಈಗ ಇವರನ್ನು ಈ ಗಾಢ ನಿದ್ದೆಯಿಂದ ಎಬ್ಬಿಸುವುದು ಬೇಡ, ಸಾಕಷ್ಟು ಮಲಗಲಿ, ವಿಶ್ರಾಂತಿ ಪಡ್ಕೊಳ್ಳಿ, ಆನಂತರ ನಾನು ಇವರನ್ನು ಎಬ್ಬಿಸ್ತೇನೆ ಅಂತ. ಇವರು ಮಲಗಿರುವಾಗ ನಾನೂ ಮಲ್ಕೊಳ್ಳೋದು ಸರಿಯಲ್ಲ, ಯಾಕೆಂದರೆ ದಟ್ಟಡವಿಗೆ ಬಂದಿದ್ದೇವೆ, ಯಾವುದಾದ್ರೂ ಕ್ರೂರ ಮೃಗಗಳು ಬಂದುಬಿಟ್ಟು ಇವರಿಗೆ ಏನಾದರೂ ಹಾನಿ ಮಾಡಿದರೆ ಅಂತ ತಿಳಿದು ತಾನು ಎಚ್ಚರದಲ್ಲಿದ್ದು ಅವರನ್ನು ಕಾಯ್ತಾ ಕೂತಿದ್ದಾನೆ. ಕಾಡಿನ ಮಧ್ಯಭಾಗದಲ್ಲಿ ಅವರು ಬಂದು ತಲುಪಿದ್ದು ಎಲ್ಲಿಗೆ ಅಂದರೆ, ಈ ಕಾಡಿನ ಹೆಸರು ಹಿಡಿಂಬಾವನ ಅಂತ. ಆ ಹಿಡಿಂಬಾವನಕ್ಕೆ ಬಂದಿದ್ದಾರೆ. ಅಲ್ಲಿ ಒಬ್ಬ ದುಷ್ಟನಾದಂತಹ ರಾಕ್ಷಸ ವಾಸ ಮಾಡ್ತಾ ಇದ್ದ, ಹಿಡಿಂಬಾಸುರ ಅಂತ. ಆ ಹಿಡಿಂಬಾಸುರನಿಗೊಬ್ಬಳು ತಂಗಿ, ಅವಳ ಹೆಸರು ಹಿಡಿಂಬೆ, ಹಿಡಿಂಬಿ ಅಂತೆಲ್ಲ ಕರೀತಾರೆ. ಹಿಡಿಂಬಾ ಅಂತಲೂ ಇದೆ ಅವಳ ಹೆಸರು. ಅಂತಹ ಹಿಡಿಂಬಿಯ ಜೊತೆಯಲ್ಲಿ ಈತ ಆ ಕಾಡಲ್ಲಿ ವಾಸ ಮಾಡ್ತಾ ಇರ್ತಾನಂತ ಹಿಡಿಂಬಾಸುರ. ಎಲ್ಲಿ ಪಾಂಡವರು ಮಲಗಿ ವಿಶ್ರಾಂತಿ ಮಾಡ್ತಾ ಇದ್ರೋ ಅಲ್ಲೇ ಸ್ವಲ್ಪ ದೂರದಲ್ಲಿ ಒಂದು ಮರದ ಮೇಲೆ, ದೊಡ್ಡದಾದಂಥ ಒಂದು ವೃಕ್ಷದ ಮೇಲೆ ಹಿಡಿಂಬಾಸುರ ತನ್ನ ತಂಗಿಯ ಜೊತೆಯಲ್ಲಿ ವಿಶ್ರಾಂತಿ ಮಾಡ್ತಾ ಇದ್ದ. ಈ ನರಮಾಂಸದ ಪರಿಮಳ ಅವನ ಮೂಗಿಗೆ ಬಡಿಯಿತು. ಓ, ಮನುಷ್ಯರು ಬಂದಿದ್ದಾರೆ ಕಾಡಿಗೆ ಅಂತ ಬಗ್ಗಿ ನೋಡ್ತಾನೆ. ನೋಡಬೇಕಾದ್ರೆ ದಷ್ಟಪುಷ್ಟರಾದಂತಹ 5 ಜನ ಗಂಡಸರು, ಜೊತೆಯಲ್ಲಿ ಒಂದು ಹುಡುಗಿ, ಹೆಂಗಸೂ ಕೂಡ ಇದ್ದಾಳೆ. ನೋಡ್ತಾನೆ, ನಾನು ಮನುಷ್ಯರ ಮಾಂಸ ತಿನ್ನದೆ ಬಹಳಷ್ಟು ಕಾಲ ಆಗಿದೆ, ಇವತ್ತು ದಷ್ಟಪುಷ್ಟರಾದಂಥ 5 ಜನರು ಬಂದಿದ್ದಾರೆ, ಇವರ ಮಾಂಸವನ್ನು ಯಥೇಚ್ಛವಾಗಿ ತಿನ್ನಬೇಕು, ಬಿಸಿ ಬಿಸಿಯಾಗಿ ಇವರ ಧಮನಿಯಲ್ಲಿ ಹರಿತಾ ಇರುವಂಥ ರಕ್ತವನ್ನು ನಾನು ಕುಡಿಬೇಕು ಅಂತೇಳಿ ನಾಲಗೆಯಲ್ಲಿ ಜೊಲ್ಲನ್ನು ಸುರಿಸ್ತಾ ತಾನು ಬಾಯಲ್ಲಿ ತನ್ನ ತಂಗಿಯಾದಂಥ ಹಿಡಿಂಬೆಯನ್ನು ಕರೀತಾನೆ. ಹಿಡಿಂಬಿಯೂ ಕೂಡ ಅಲ್ಲೇ ಇದ್ದಾಳೆ. ಹಿಡಿಂಬೆಯನ್ನು ಕರೆದು ಹೇಳ್ತಾನೆ, ಹೋಗು ನೋಡು, ಇಲ್ಲಿ ಮನುಷ್ಯರು ಬಂದಿದ್ದಾರೆ, ಅಲ್ಲಿ ಕುಳಿತುಕೊಂಡಿದ್ದಾರೆ ನೋಡು, ಹೋಗಿ ಅವರೆಲ್ಲರನ್ನು ಕೂಡ ಕೊಂದು ಇಲ್ಲಿಗೆ ತೆಗೆದುಕೊಂಡು ಬಾ, ಅವರ ಶರೀರಗಳನ್ನು ತೆಗೆದುಕೊಂಡು ಬಾ, ಯಥೇಚ್ಛವಾಗಿ ನಾವಿವತ್ತು ನರಮಾಂಸ ಭಕ್ಷಣೆಯನ್ನು ಮಾಡುವ ಅಂತ. ಆ ರಾಕ್ಷಸ ಆ ಕಾಡಿನೊಳಗೆ ಯಾರೇ ಮನುಷ್ಯರು ಬರಲಿ ಎಲ್ಲರನ್ನೂ ಕೂಡ ಕೊಂದು ತಿಂತಿದ್ದ ನರಭಕ್ಷಕರಾದಂತಹ ರಾಕ್ಷಸರು ವಾಸ ಮಾಡ್ತಾ ಇದ್ದಂತಹ ಆ ವನ ಅದು ಹಿಡಿಂಬಾವನ. ಅಲ್ಲಿಗೆ ಬಂದಿದ್ದಾರೆ ಇವತ್ತು ಪಾಂಡವರು. ಸರಿ, ಆಗಲಿ ಅಣ್ಣ, ನೀನು ಹೇಳಿದಂತೆ ಆಗಲಿ, ನನಗೂ ಕೂಡ ಮನುಷ್ಯರ ಮಾಂಸ ತಿನ್ನದೆ ಬಹಳ ಕಾಲ ಆಯಿತು, ನಾನು ಕೂಡ ಹೋಗ್ತೇನೆ ಅಂತ ಹಿಡಿಂಬಿ ತಾನು ನೇರವಾಗಿ ಆ ಮರದಿಂದ ಕೆಳಗಿಳಿದು ಪಾಂಡವರು ಮಲಗಿದ್ದಂಥ ಆ ಪ್ರದೇಶಕ್ಕೆ ಬರ್ತಾಳೆ. ಅವಳು ಮೊದಲು ನೋಡುವಂಥದ್ದು ಭೀಮಸೇನನನ್ನು. ಭೀಮ ಮಲಗಲಿಲ್ಲ. ಭೀಮ ಏನು ಮಾಡ್ತಿದ್ದಾನೆ ಅಂದರೆ, ಎಚ್ಚರ ಇದ್ದು ಅವರು 5 ಜನ ಮಲಗಿದ್ದಾರೆ, 4 ಮಂದಿ ಸಹೋದರರು ಮತ್ತು ತಾಯಿ ಮಲಗಿದ್ದಾರಲ್ಲ, ಅವರ ರಕ್ಷಣೆಯನ್ನು ಮಾಡ್ತಾ ಇದ್ದಾನೆ. ಇತ್ತಿಂದತ್ತ ಓಡಾಡ್ತಾ ಇದ್ದಾನೆ ಭೀಮಸೇನ. ಯಾಕಂದರೆ ಯಾವುದಾದ್ರೂ ಕಾಡು ಪ್ರಾಣಿ ಬಂದವರಿಗೆ ತೊಂದರೆ ಮಾಡ್ಬೋದು ಅಂತ ತಾನು ಕಾವಲಿಗೆ ನಿಂತುಕೊಂಡಿದ್ದಾನೆ. ಹಿಡಿಂಬೆ ಬಂದವಳು ದೂರದಿಂದಲೇ ನೋಡ್ತಾಳಂತೆ. ನೋಡಿದವಳು ಭೀಮಸೇನನ ಆ ಸುಂದರ ರೂಪಕ್ಕೆ ತಾನು ಮನಸೋಲ್ತಾಳೆ. ದೃಢಕಾಯನಾಗಿದ್ದಾನೆ, ನೀಳಕಾಯನಾಗಿದ್ದಾನೆ, ಅವನ ಆ ಶರೀರಕ್ಕೆ, ಅವನ ಸುಂದರವಾದಂಥ ಮೈಕಟ್ಟಿಗೆ ಇವಳು ಮನಸೋಲ್ತಾಳೆ, ಕಾಮಪರವಶಳಾಗ್ತಾಳಂತೆ, ಅವನನ್ನು ಮೋಹಿಸ್ತಾಳೆ ಹಿಡಿಂಬಿ. ಆ ಕ್ಷಣಕ್ಕೆ ಸುಂದರ ನಾರಿಯ ರೂಪವನ್ನು ತಾನು ಧರಿಸ್ತಾಳೆ. ಅತ್ಯಂತ ಸುಂದರ ಶರೀರವನ್ನು ಧರಿಸಿ ನೇರವಾಗಿ ಭೀಮಸೇನನ ಬಳಿಗೆ ಬರ್ತಾಳೆ. ಆಗ ಭೀಮ ಕೇಳ್ತಾನಂತೆ, ಯಾರು ನೀನು? ಈ ಕಾಡಿನಲ್ಲಿ ಇಷ್ಟು ಸುಂದರವಾದ ಕನ್ಯೆ, ನೀನು ಹೇಗೆ ಈ ಕಾಡಿಗೆ ಬಂದು ಸೇರಿದಿ ಅಂತ. ಆಗ ಹೇಳ್ತಾಳೆ, ನಿಜವನ್ನೇ ಹೇಳ್ತಾಳೆ ಅವಳು. ತಾನು ಸುಂದರವಾದಂಥ ರೂಪವನ್ನು ಧರಿಸಿ ಬಂದಿದ್ದಾಳಷ್ಟೇ. ನಾನು ಹಿಡಿಂಬ ಅಂತ ಹೇಳಿ, ನನ್ನ ಅಣ್ಣ ಹಿಡಿಂಬಾಸುರ ಮಾಂಸ ತಿನ್ನಬೇಕು, ಅವನ ನರಮಾಂಸ ಭಕ್ಷಕರು ನಾವೆಲ್ಲರೂ ಕೂಡ, ನಿಮ್ಮನ್ನೆಲ್ಲರನ್ನು ಕೊಂದು ತರಲಿಕ್ಕೆ ಹೇಳಿದ್ದಾನೆ. ಹಾಗಾಗಿ ನಾನು ನಿಮ್ಮೆಲ್ಲರನ್ನು ಕೊಂದು ಹೋಗಲಿಕ್ಕೆ ಅಂತ ಬಂದೆ. ಆದರೆ ಯಾವಾಗ ನಾನು ನಿನ್ನನ್ನು ನೋಡಿದ್ದೇನೋ ಮೋಹಗೊಂಡಿದ್ದೇನೆ, ಮನ್ಮಥನ ಬಾಣಗಳಿಂದ ಪೀಡಿತಳಾಗಿದ್ದೇನೆ ನಾನು. ನನ್ನನ್ನು ನೀನು ವರಿಸಬೇಕು. ನಿಮಗೇನು ಈಗ ಆಪತ್ತು ಬಂದೋದಾಗಿದೆ ಅಲ್ಲ, ಅದರಿಂದ ನಾನು ನಿಮ್ಮನ್ನು ಪಾರು ಮಾಡ್ತೇನೆ. ನಾನು ಎಲ್ಲೆಲ್ಲಿ ಸಂಚರಿಸುವ ಶಕ್ತಿ ಉಂಟು ನನಗೆ, ಆಕಾಶದಲ್ಲಿ ಹೋಗ್ತೇನೆ, ಗುಡ್ಡ ಬೆಟ್ಟಗಳಲ್ಲೆಲ್ಲ ನಿಮ್ಮಿಂದ ಸಾಧ್ಯನೇ ಇಲ್ಲ. ಆ ರೀತಿಯಾಗಿ ನಾನು ನಿಮ್ಮೆಲ್ಲರನ್ನೂ ಕೂಡ ಬೆನ್ನ ಮೇಲೆ ಕುಳ್ಳಿರಿಸಿಕೊಂಡು ಎಲ್ಲಿಂದ ಬೇಕಾದರೂ ಕರ್ಕೊಂಡು ಹೋಗುವಂಥ, ಎಲ್ಲಿಗೆ ಬೇಕಾದರೂ ಕರ್ಕೊಂಡು ಹೋಗುವಂಥ ಸಾಮರ್ಥ್ಯ ನನಗುಂಟು. ಹಾಗಾಗಿ ಹಿಡಿಂಬಾಸುರ ಬರುವ ಮೊದಲು ನಿಮ್ಮ ಎಲ್ಲರನ್ನೂ ಕೂಡ ಕರ್ಕೊಂಡು ಈ ಕಾಡಿನಿಂದ ಹೊರಗೆ ಕರ್ಕೊಂಡು ಹೋಗ್ತೇನೆ ನಾನು. ನನ್ನನ್ನು ನೀನು ವಿವಾಹವಾಗಬೇಕು ಅಂತ ಆ ಹಿಡಿಂಬೆ ಭೀಮಸೇನಲ್ಲಿ ಹೇಳುತ್ತಾಳೆ. ಆಗ ಭೀಮಸೇನ ಹೇಳ್ತಾನೆ, ಅದೆಲ್ಲ ಸಾಧ್ಯ ಇಲ್ಲ, ನಾವು ಮನುಷ್ಯರು, ನೀವು ರಾಕ್ಷಸರು, ಮದುವೆ ಅಂತೆ, ನಾನಿಲ್ಲಿ ವಿವಾಹವಾಗಲಿಕ್ಕೆ ಬಂದದ್ದಲ್ಲ, ನಮಗೆ ಉದ್ದೇಶವೇ ಬೇರೆ ಉಂಟು. ಅಲ್ಲದೆ ನನ್ನ ಅಣ್ಣ ದೊಡ್ಡವನಿದ್ದಾನೆ, ಅವನನ್ನು ಬಿಟ್ಟು ನಾನು ವಿವಾಹವಾಗಲಿಕ್ಕೆ ಸಾಧ್ಯವೇ ಇಲ್ಲ, ನೀನು ಹೋಗು. ಅದು ಯಾವ ಹಿಡಿಂಬಾಸುರ ಬರ್ತಾನೋ ನಾನು ನೋಡ್ತೇನೆ ಅಂತ. ಈಗ ನೀನು ನೋಡ್ತಾ ಇದ್ದೀಯೇನು, ನನ್ನ ಅಂಗಸೌಷ್ಠವ ನೋಡ್ತಾ ಇದ್ದಿ, ಶರೀರ ನೋಡ್ತಾ ಇದ್ದಿ, ನಾನು ಏನಾದರೂ ಆ ಭೀಮಸೇನನಿಗೆ ಕ್ಷಮಿಸಿ, ನಾನು
ಹಿಡಿಂಬನಿಗೆ ಹೆದರುತ್ತೇನೆ ಅಂತ ನೀನು ಭಾವಿಸಿದ್ಯಾ? ಖಂಡಿತ ಇಲ್ಲ. ನೀನು ಬಂದ ಹಾಗೆ ಇನ್ಯಾವ ರಾಕ್ಷಸ ಬೇಕಾದರೂ ಬರಲಿ, ನಾನೊಂದು ಕೈ ನೋಡ್ತೇನೆ ಅಂಥೇಳಿ ಭೀಮಸೇನ, ಈಗ ಗದ್ದಲ ಮಾಡಬೇಡ, ಇವರೆಲ್ಲ ಮಲಗಿದ್ದಾರೆ, ಅವರ ವಿಶ್ರಾಂತಿಗೆ ತೊಂದರೆ ಆಗ್ತದೆ, ಸುಮ್ಮನೆ ಹೊರಟು ಹೋಗು ಅಂತ ಹೇಳ್ತಾನು. ಆದರೆ ಹಿಡಿಂಬ ಹೇಳ್ತಾಳೆ, ನಿನಗೆ ಸಾಮರ್ಥ್ಯ ಇರ್ಬೋದು, ಶಕ್ತಿ ಇರ್ಬೋದು, ಆದರೆ ನನ್ನ ಹಿಂದಿನ ಅನುಭವಗಳ ಆಧಾರದ ಮೇಲೆ ಹೇಳ್ತಾ ಇದ್ದೇನೆ, ಖಂಡಿತವಾಗಿಯೂ ಹಠ ಮಾಡಬೇಡ. ಆದ ಕಾರಣ ಅವನು ಬರುವ ಮೊದಲು ನಾವಿಲ್ಲಿಂದ ಹೋಗುವ ಅಂತ ಹೇಳ್ತಾಳೆ. ಆದರೆ ಭೀಮಸೇನ ಇದಕ್ಕೆ ಒಪ್ಪುವುದಿಲ್ಲ. ಈ ಹೊತ್ತಿಗೆ ಅಲ್ಲಿ ಹಿಡಿಂಬಾಸುರ ಕಾಯ್ತಾ ಇದ್ದಾನೆ. ಎಷ್ಟು ಹೊತ್ತಾದರೂ ಹೋದಂಥ ತಂಗಿ ಯಾಕೆ ಬರಲಿಲ್ಲ, ನೋಡುವ ನಾನೇ ಹೋಗಿ ನೋಡಿ ಬರ್ತೇನೆ ಅಂತ ಮರದಿಂದ ಇಳಿದು ಹಿಡಿಂಬಾಸುರ ಬಂದು ನೋಡಬೇಕಾದರೆ ತಂಗಿ ತಾನು ತನ್ನ ರೂಪವನ್ನು ಬದಲಿಸಿಕೊಂಡಿದ್ದಾಳೆ. ಕಾಮರೂಪಿಗಳು ಈ ರಾಕ್ಷಸರೆಲ್ಲರೂ ಕೂಡ. ಇಷ್ಟು ಸುಂದರವಾದಂಥ ಕನ್ಯೆಯಾಗಿ ನಿಂತಿದ್ದಾಳೆ. ನೋಡಿದ ಕೂಡಲೇ ಅವನಿಗೆ ಗೊತ್ತಾಯ್ತು, ಇವಳು ಭೀಮಸೇನನನ್ನು ಮೋಹಿಸಿದ್ದಾಳೆ, ಪ್ರೇಮಿಸಿದ್ದಾಳೆ. ಅವನನ್ನು ಪ್ರೇಮಿಸಿ ಅವನನ್ನು ಪಡ್ಕೊಳ್ಬೇಕು ಅಂತ ಹೇಳುವ ಕಾರಣಕ್ಕೆ ಹೀಗೆ ಬಂದಿದ್ದಾಳೆ. ಇವನನ್ನು ಕೊಲ್ಲಿಕ್ಕೆ ಸಾಧ್ಯವೇ ಇಲ್ಲ, ನಾನೇ ಏನಾದರೂ ಮಾಡಬೇಕು ಅಂತ ನೇರವಾಗಿ ಬಂದವನೇ ಹಿಡಿಂಬಿಗೆ ಗದರುತ್ತಾನೆ, ಜೋರು ಮಾಡ್ತಾನೆ. ನೀನು ಬಂದಂತಹ ಕಾರಣ ಏನು, ನೀನು ಬಂದದ್ದು ಯಾಕೆ? ಮೊದಲು ಇವರೆಲ್ಲರನ್ನೂ ಕೊಂದು ನಂತರ ನಿನ್ನನ್ನೂ ಕೂಡ ಕೊಂದು ನಾನು ಇವರೆಲ್ಲರ ಮಾಂಸವನ್ನು ಭಕ್ಷಿಸ್ತೇನೆ ಅಂತ. ಈ ಹೊತ್ತಿಗೆ ಭೀಮಸೇನನು ಕೂಡ ಆ ಹಿಡಿಂಬನ ಜೊತೆಗೆ ಹಾಗೂ ಭೀಮಸೇನನಿಗೂ ಇಬ್ಬರಿಗೂ ಕೂಡ ಬಹಳ ವಾಗ್ವಾದಗಳು ನಡೀತದೆ. ಅಲ್ಲಿ ಭೀಮಸೇನ ಹೇಳ್ತಾನೆ, ನಾನು ಯಾವುದೇ ಹೆಣ್ಣಿನ ರಕ್ಷಣೆಯಲ್ಲಿ ಇರಲಿಕ್ಕೆ ಇಚ್ಛೆ ಪಡುವುದಿಲ್ಲ, ನನ್ನ ಭುಜಬಲದ ಮೇಲೇ ನನಗೆ ನಂಬಿಕೆ ಉಂಟು, ಅದು ಏನು ಮಾಡ್ತೀಯೋ ನೀನು ಮಾಡು ಅಂತ. ಇವರಿಬ್ಬರ ಮಧ್ಯದಲ್ಲಿ ಮಲ್ಲ ಯುದ್ಧ ನಡೀಲಿಕ್ಕೆ ಪ್ರಾರಂಭವಾಗ್ತದೆ. ಇನ್ನೇನು ಅವಳ ಮೇಲೆ ಎರಗಿ ಬರಬೇಕು ಅವನು ಹಿಡಿಂಬೆಯ ಮೇಲೆ ಅಂತ ಹೇಳುವಾಗ ಭೀಮಸೇನ ಕಾಪಾಡ್ತಾನೆ. ಇವರ ಈ ಗದ್ದಲಕ್ಕೆ ಮಲಗಿದಂತಹ 5 ಜನರು ಕೂಡ ಎದ್ದು ಕೂತ್ಕೊಳ್ತಾರೆ. ನೋಡಿದರೆ ಅತ್ಯಂತ ಕ್ರೂರನಾದಂತಹ ರಾಕ್ಷಸ, ಅವನ ರೂಪವನ್ನೂ ಕೂಡ ವರ್ಣಿಸ್ತಾರೆ ಮಹಾಭಾರತದಲ್ಲಿ. ರಾಕ್ಷಸರು ಹೇಗಿದ್ದಾರೋ ಹಾಗೆ ಕೆದರಿದ ಕೂದಲಿರ್ಬೋದು, ಕೋರೆ ದಾಟೆಗಳಿರ್ಬೋದು, ಉದ್ದ ಉಗುರು ಇರ್ಬೋದು, ರಕ್ತ ಮಾಂಸಗಳನ್ನೆಲ್ಲ ಮೆತ್ತಿಕೊಂಡಿರುವಂಥ ಅವನ ಶರೀರ ಇರ್ಬೋದು, ಈ ರೀತಿ ವಿಕಾರ ರೂಪವನ್ನು ಧರಿಸಿಕೊಂಡಿರುವಂತಹ ಹಿಡಿಂಬಾಸುರನಿಗೂ ಭೀಮಸೇನನಿಗೂ ಘೋರವಾದಂಥ ಯುದ್ಧ ನಡೀತದೆ. ಇವರಿಬ್ಬರೂ ಕೂಡ ಮಲ್ಲಯುದ್ಧವನ್ನು ಮಾಡ್ತಾ ಇರಬೇಕಾದ್ರೆ ಅರ್ಜುನ ಮಧ್ಯದಲ್ಲಿ ಹೋಗಿ ಭೀಮಸೇನನಿಗೆ ಕೆಣಕುತ್ತಾನೆ, ನಿನಗೆ ಸುಸ್ತಾಯಿತು ಅಂತ ಹೇಳಿ, ಆದರೆ ಬದಿಗೆ ಬಾ, ನಾನು ಅವನ ಜೊತೆಯಲ್ಲಿ ಹೋರಾಡುತ್ತೇನೆ. ಈ ರೀತಿ ಅಣ್ಣ ತಮ್ಮಂದರ ಚೇಷ್ಟೆಯ ಮಾತುಗಳೆಲ್ಲ ಮಹಾಭಾರತದಲ್ಲಿ ಬರ್ತದೆ. ಆದರೆ ಭೀಮಸೇನ ಹಿಡಿಂಬನ ಜೊತೆಯಲ್ಲಿ ಘೋರವಾಗಿ ಯುದ್ಧ ಮಾಡ್ತಾನೆ. ಕೊನೆಗೆ ಹೇಳ್ತಾನಂತೆ ಅರ್ಜುನ, ಸಂಧ್ಯಾಕಾಲ ಬರ್ತಾ ಉಂಟು, ಸಂಧ್ಯೆ ಆಯಿತು ಅಂದರೆ ರಾಕ್ಷಸರ ಶಕ್ತಿ ಹೆಚ್ಚಾಗುತ್ತದೆ, ಇನ್ನು ಬಹಳ ಕಾಲ ಇವನೊಟ್ಟಿಗೆ ಆಟ ಆಡ್ತಾ ಕಾಲ ಕಳಿಬೇಡ, ಬೇಗ ಹಿಡಿಂಬಾಸುರನ ವಧೆಯನ್ನು ಮಾಡಬೇಕು ಅಂತ. ಈ ರೀತಿಯಾಗಿ ಅರ್ಜುನ ಹೇಳಿದ ನಂತರ ಭೀಮಸೇನ ಅವನಿಗೆ ಬಹಳ ದಿನಗಳಿಂದ ಯುದ್ಧ ಮಾಡದೆ ಮೈಕೈ ಎಲ್ಲ ಒಂದು ರೀತಿ ದಡ್ಡು ಕಟ್ಟುತ್ತಿತ್ತು ಹೇಳುತ್ತದಲ್ಲ, ಆ ರೀತಿಯಾಗಿತ್ತು. ಈಗ ಯುದ್ಧದಲ್ಲಿ ತಾನು ತನ್ನ ಶರೀರವನ್ನೆಲ್ಲ ಹುರಿಗೊಳಿಸ್ತಾ ಇದ್ದಾನೆ. ಈ ರೀತಿ ಅರ್ಜುನ ಹೇಳುವಾಗ ಅವನನ್ನು ಭೀಮ ಹಿಡಿಂಬನನ್ನು ಹಿಡಿದು ಮೇಲಕ್ಕೆ ಎತ್ತಿ ನೆಲಕ್ಕೆ ಗರಗರನೆ ತಾನು ತಿರುಗಿಸಿ ನೆಲಕ್ಕೆ ಅಪ್ಪಳಿಸಿ ಬಿಡ್ತಾನಂತೆ. ಹಿಡಿಂಬಾಸುರನ ವಧೆಯನ್ನು ಮಾಡಿಬಿಡ್ತಾನೆ ಭೀಮಸೇನನಿಂದ ಹಿಡಿಂಬನ ವಧೆಯಾಯಿತು. ಇಲ್ಲಿ ಹಿಡಿಂಬ ಇದ್ದಾಳೆ, ಅಂದರೆ ಹಿಡಿಂಬಾಸುರನ ತಂಗಿಯಾದಂತಹ ಹಿಡಿಂಬೆ ಇದ್ದಾಳೆ. ಅವಳು ಪ್ರೇಮ ಭಿಕ್ಷೆ ಬಿಡ್ತಾ ಇದ್ದಾಳೆ, ಭೀಮಸೇನನಲ್ಲಿ ಬೇಡಲಿಕ್ಕೋಸ್ಕರ ಬಂದವಳು. ಅವಳನ್ನು ನೋಡ್ತಾ ಇದ್ದ ಹಾಗೆ ಕುಂತಿ ಬರ್ತಾಳೆ, ಬಂದು ನೀನು ಯಾರಮ್ಮ, ನೀನು ಯಾಕೆ ಈ ಕಾಡಿನಲ್ಲಿ ಇದ್ದಿ ಅಂತ. ಆಗ ಏನನ್ನು ಭೀಮಸೇನನಲ್ಲಿ ಹೇಳಿದ್ಲೋ ಅದನ್ನೇ ತಾಯಿಯಾದಂತಹ ಕುಂತಿಯ ಬಳಿಯಲ್ಲಿಯೂ ಕೂಡ ಹಿಡಿಂಬೆ ಹೇಳುತ್ತಾಳೆ, ನಾನು ನಿಮ್ಮ ಮಗನನ್ನು ಪ್ರೇಮಿಸಿದ್ದೆ, ಆದ ಕಾರಣ ನಾನು ಇವನನ್ನು ವಸ್ತುಶಃ ನಾನು ಕರ್ಕೊಂಡು ಹೋಗಬೇಕು ಮಾಂಸ ಭಕ್ಷಣೆಗೆ ಅಂತ ಬಂದವಳು, ಹಿಡಿಂಬನ ಆದೇಶದಾಗಿ ಬಂದವಳು ನಾನು. ಆದರೆ ಪ್ರೇಮಿಸಿ ಕಾಮಿಸಿ ಮೋಹಿಸಿ ಇಲ್ಲಿ ನಿಂತುಕೊಂಡೆ, ನಾನು ಅವನನ್ನು ವಿವಾಹವಾಗಲಿಕ್ಕೆ ಬಯಸಿದ್ದೇನೆ ಅಂತ. ಈ ರೀತಿ ಕಾಮಪರವಶಳಾದಂಥ ಹೆಣ್ಣಿನ ಕಷ್ಟ ಏನು ಅಂತ ಹೇಳುವಂಥದ್ದು ನಿಮಗೆ ಗೊತ್ತುಂಟು. ನಿಮ್ಮ ಯಾವುದೇ ದಾರಿಗೆ ನಾನು ಅಡ್ಡ ಬರುವುದಿಲ್ಲ, ನನಗೆ ಅವನನ್ನು ವಿವಾಹ ಮಾಡಿಕೊಡಬೇಕು ಅಂತ ಕುಂತಿಯಲ್ಲಿ ಕೇಳಿಕೊಳ್ತಾಳೆ. ಆದರೆ ಆ ಹೊತ್ತಿಗೆ ಹಿಡಿಂಬನ ವಧೆ ಮಾಡಿ ಭೀಮ ಅಲ್ಲಿ ಬರ್ತಾನೆ. ಬಂದಂತಹ ಭೀಮಸೇನ ಹೇಳ್ತಾನೆ, ಸಾಧ್ಯವೇ ಇಲ್ಲ, ನಾವು ಮನುಷ್ಯರು, ಅವಳು ರಾಕ್ಷಸಿ, ಅದು ಹೇಗೆ ನಾನು ಅವಳನ್ನು ವಿವಾಹವಾಗಲಿಕ್ಕೆ ಸಾಧ್ಯ, ಅದರಲ್ಲೂ ಕೂಡ ನನ್ನಕ್ಕಿಂತ ದೊಡ್ಡ ಅಣ್ಣ ಇದ್ದಾನೆ ಈಗ, ಆದ ಕಾರಣ ಇವಳನ್ನು ವಿವಾಹವಾಗಲಿಕ್ಕಿಲ್ಲ, ಇವಳ ಅಣ್ಣನಿಗೆ ಏನು ಗತಿ ಕರುಣಿಸಿದೇನೋ ಅದನ್ನೇ ಇವಳಿಗೂ ಮಾಡುವಂಥದ್ದು, ಈ ಕಾಡನ್ನು ಮನುಷ್ಯರಿಗೆ ಮುಕ್ತರನ್ನಾಗಿ ನಾನು ಮಾಡ್ತೇನೆ, ಈ ರಾಕ್ಷಸರನ್ನೆಲ್ಲ ವಧಿಸಿ ಬಿಡುವುದು ಅಂತ ಅವಳ ಮೇಲೂ ಕೂಡ ಆಕ್ರಮಣ ಮಾಡಲಿಕ್ಕೆ ತಾನು ಸಿದ್ಧನಾಗ್ತಾನೆ ಭೀಮಸೇನ. ಆಗ ಯುಧಿಷ್ಠಿರ ತಡಿತಾನಂತೆ, ಇಲ್ಲ, ಯಾವುದೇ ಕಾರಣಕ್ಕೂ ಕೂಡ ಸ್ತ್ರೀ ಹತ್ಯೆ ಮಾಡಬಾರ್ದು, ಅದರಲ್ಲೂ ಇವಳು ಕೆಟ್ಟವಳಲ್ಲ, ನಮ್ಮನ್ನು ಕಾಪಾಡಬೇಕು ಅಂತ ಹೇಳುವಂತಹ ಉದ್ದೇಶದಿಂದ ಬಂದಿದ್ದಾಳೆ, ನಮ್ಮನ್ನು ವಧಿಸಬೇಕು ಅಂತ ಬಂದಿದ್ರೂ ಕೂಡ ಇವಳು ಅವಳ ಅಣ್ಣನಷ್ಟು ಕೆಟ್ಟವಳಲ್ಲ, ನಿನ್ನ ಬಳಿಯಲ್ಲಿ ಪ್ರೇಮ ಭಿಕ್ಷೆಯನ್ನು ಬೇಡ್ತಾ ಇದ್ದಾಳೆ, ಇವಳನ್ನು ನೀನು ವರಿಸಬೇಕು ಅಂತ
ಅಣ್ಣನಾದಂಥ ಯುಧಿಷ್ಠಿರ ಹೇಳುತ್ತಾನೆ. ಅಲ್ಲದೆ ಹಿಡಿಂಬೆಯೂ ಹೇಳುತ್ತಾಳೆ, ನಾನು ನಿಮ್ಮನ್ನು ವಿವಾಹವಾಗ್ತೇನೆ ಹೌದು, ಆದರೆ ನಾನು ಇಲ್ಲೇ ನಿಲ್ಲಬೇಕು ಅಂತ ನಾನು ನಿಮ್ಮನ್ನು ಒತ್ತಾಯ ಮಾಡುವುದಿಲ್ಲ, ಒತ್ತಡ ಹಾಕುವುದಿಲ್ಲ. ಯಾಕೆಂದರೆ ಅವರೆಲ್ಲ ರಾಜಕುಮಾರರು. ಯುಧಿಷ್ಠಿರ ಹೇಳುತ್ತಾನೆ, ನೀನು ಹೌದು ನನ್ನ ತಮ್ಮನನ್ನು ಮದುವೆ ಆಗಬೇಕು ಅಂತ ಹೇಳ್ತೀಯ, ಆದರೆ ನಮಗೆ ನಮ್ಮದೇ ಆದಂಥ ಕರ್ತವ್ಯಗಳುಂಟು, ರಾಜಕಾರ್ಯಗಳುಂಟು, ನಾವು ರಾಜಕುಮಾರರು, ನಾವಿಲ್ಲಿಂದ ಮುಂದೆ ಹೋಗಬೇಕು, ನಮಗೆ ನಮ್ಮದೇ ಆದಂತಹ ಸ್ಥಾನ ಉಂಟು, ಮಾನ ಉಂಟು, ಇಲ್ಲಿ ಕಾಡಲ್ಲಿ ರಾಕ್ಷಸರ ಜೊತೆಯಲ್ಲಿ ಇರಲಿಕ್ಕೆ ನಮಗೆ ಆಗುವುದಿಲ್ಲ ಅಂತ. ಆಗ ಅವಳು ಹೇಳ್ತಾಳೆ, ಖಂಡಿತವಾಗಿಯೂ ನಾನು ನಿಮ್ಮನ್ನೆಲ್ಲ ಬಂಧಿಸುವುದಿಲ್ಲ, ನೀವಿಲ್ಲಿಂದ ಹೋಗ್ಬೋದು, ಒಂದು ಮಗುವಾಗುವ ತನಕ ನನ್ನ ಜೊತೆಯಲ್ಲಿದ್ದರೆ ಸಾಕು ಭೀಮಸೇನ, ಒಂದು ಸಂತಾನವನ್ನು ಪಡೆದುಕೊಂಡು ನಾನಿಲ್ಲಿಂದ ನಿಮ್ಮನ್ನು ಬೀಳ್ಕೊಡ್ತೇನೆ ಅಂತ. ಈ ಹೊತ್ತಿಗೆ ಕುಂತಿಯೂ ಕೂಡ ಹೇಳುತ್ತಾಳೆ, ಹೌದು ನಾವು ರಾಕ್ಷಸ ಜಾತಿ, ನಾವು ಮನುಷ್ಯ ಜಾತಿ, ಅವರು ರಾಕ್ಷಸ ಜಾತಿ ಅಂತ ಹೇಳುವಂತಹ ಭೇದ ಮಾಡಬೇಡ, ಇದೆಲ್ಲ ಇರುವಂಥದ್ದು ಸಮಾಜದ ಅನುಕೂಲಕ್ಕಾಗಿ ಮಾತ್ರ. ಆದರೆ ಅವಳ ಗುಣಗಳನ್ನು ನೋಡು, ಅವಳ ಸ್ವಭಾವವನ್ನು ನೋಡು, ಅವಳನ್ನು ತಿರಸ್ಕಾರ ಮಾಡಬೇಡ. ಜಾತಿಯ ಕಾರಣಕ್ಕೆ ಈ ರೀತಿ ಪ್ರೇಮಿಸಿ ಬಂದಿದ್ದಾಳೆ, ಕಾಮಿಸಿ ಮೋಹಿಸಿ ಬಂದಿದ್ದಾಳೆ, ಉದ್ದೇಶವೂ ಒಳ್ಳೆಯದುಂಟು ಅವಳದ್ದು, ಅಲ್ಲದೆ ನಮ್ಮನ್ನು ಬಂಧಿಸಲೂ ಇಲ್ಲ ಅವಳು. ಆದ ಕಾರಣ ಅವಳ ಇಚ್ಛೆಯನ್ನು ನೆರವೇರಿಸುವಂಥ ತಾಯಿಯಿಂದಲೂ ಅಣ್ಣನಿಂದಲೂ ಆಜ್ಞೆಯನ್ನು ಪಡ್ಕೊಂಡ ನಂತರ ಭೀಮಸೇನ ಅವಳನ್ನು ವಿವಾಹವಾಗಲಿಕ್ಕೆ ಒಪ್ಪಿಕೊಳ್ತಾನೆ. ಗಾಂಧರ್ವ ರೀತಿಯಲ್ಲಿ ಹಿಡಿಂಬೆಗೂ ಹಾಗೂ ಭೀಮಸೇನನಿಗೂ ಕಾಡಿನಲ್ಲಿ ವಿವಾಹ. ಆನಂತರ ಭೀಮಸೇನನನ್ನು ಕರ್ಕೊಂಡು ಹಿಡಿಂಬೆ ತಾನು ಆ ಪ್ರದೇಶದ ವಿವಿಧ ಭಾಗಗಳಿಗೆ ತಾನು ತೆರಳುತ್ತಾಳಂತೆ. ಯಾಕೆಂದರೆ ಅವಳಿಗೆ ಎಲ್ಲಿ ಬೇಕಲ್ಲಿ ಹೋಗುವಂತಹ ಸಾಮರ್ಥ್ಯ ಇತ್ತು, ರಾಕ್ಷಸರೇ ಹಾಗೆ. ಅದರಲ್ಲೂ ಇವಳು ಅವನ ಜೊತೆಯಲ್ಲಿ ಕೆಲವಷ್ಟು ಕಾಲ ಪರ್ವತಗಳಲ್ಲಿ, ಬೆಟ್ಟಗುಡ್ಡಗಳಲ್ಲಿ, ಕಾಡಿನ ಅನೇಕ ವಿಹಾರ ಸ್ಥಳಗಳಲ್ಲಿ ಎಲ್ಲ ಕಡೆಯಲ್ಲಿಯೂ ಕೂಡ ಅವಳು ಕರ್ಕೊಂಡು ಹೋದ್ಲು ಭೀಮಸೇನನನ್ನು ಅಂತ. ಹೀಗಾಗಿ ಮುಂದೆಯೂ ಕೂಡ ಯಾವಾಗ ಪಾಂಡವರು ಅರಣ್ಯವಾಸಕ್ಕೆ ಬರ್ತಾರೋ ಆಗೆಲ್ಲ ಆ ಕಾಡಿನ ಪರಿಚಯ ಎಲ್ಲ ಭೀಮಸೇನನಿಗಿತ್ತು ಅಂತ. ಯಾಕೆಂದರೆ ಅವನು ಮೊದಲೇ ಹಿಡಿಂಬೆಯ ಜೊತೆಯಲ್ಲಿ ಆ ಕಾಡಿನ ಮೂಲೆಗೂ ತಾನು ವಿಹಾರ ಮಾಡಿದ್ದಾನೆ, ಅಲ್ಲಿ ಎಲ್ಲ ತಾನು ವಿಹರಿಸಿದ್ದಾನೆ, ಹಿಡಿಂಬೆಯ ಜೊತೆಯಲ್ಲಿ ಸಮಯವನ್ನು ಕಳೆದಿದ್ದಾನೆ. ಹೀಗೆ ಬಹಳ ಕಾಲ ಹಿಡಿಂಬೆಯ ಜೊತೆಯಲ್ಲಿ ಭೀಮಸೇನ ತಾನು ಕಾಡಿನ ವಿವಿಧ ಪ್ರದೇಶಗಳನ್ನೆಲ್ಲವನ್ನೂ ಕೂಡ ನೋಡಿದ್ದಾನೆ. ಅವನನ್ನು ಬೆನ್ನ ಮೇಲೆ ಕುಳ್ಳಿರಿಸಿಕೊಂಡು ಈ ಹಿಡಿಂಬ ಬೇರೆ ಪ್ರದೇಶಗಳನ್ನು ಅವನಿಗೆ ತೋರಿಸಿದ್ದಾಳಂತೆ. ಅಲ್ಲಿರುವಂತಹ ಹೂಗಳನ್ನು ಕಿತ್ತುಕೊಂಡಿದ್ದಾರೆ, ಅಲ್ಲಿರುವಂತಹ ವಿಧದ ಯಾವ ಋತುಗಳಲ್ಲಿ ಯಾವ ಹಣ್ಣುಗಳಾಗ್ತದೋ ಆ ಹಣ್ಣುಗಳೆಲ್ಲವನ್ನೂ ಕೂಡ ತಾನು ತಿಂದಿದ್ದಾರೆ. ಅತ್ಯಂತ ಸಂತೋಷವಾಗಿ ಕಾಡಿನಲ್ಲಿ ಅವರಿಗೆ ಬೇಕಾದಂತಹ ಎಲ್ಲ ವ್ಯವಸ್ಥೆಗಳನ್ನು ಕೂಡ ಈ ಹಿಡಿಂಬಿ ರಾಕ್ಷಸಿ ಮಾಡಿಕೊಟ್ಟಿದ್ದಾರೆ. ಅಂದರೆ ಅವಳಿಗೆ ಆದಂಥ ರೀತಿಯಲ್ಲಿ ರಾಕ್ಷಸ ಪದ್ಧತಿಯಲ್ಲಿ, ರಾಕ್ಷಸ ಪರಂಪರೆಯಲ್ಲಿ ಏನೆಲ್ಲ ಮಾಡ್ಕೊಳ್ಬೋದು ಆ ರೀತಿಯಾಗಿ ಸುಖದಲ್ಲೇ ಇದ್ದಾರೆ ಒಂದು ರೀತಿಯಲ್ಲಿ ಕಾಡಿನಲ್ಲಿ ಪಾಂಡವರು. ವಾರಣಾವೃತದ ಆ ಭಯ ಅವರಿಗಿಲ್ಲ. ವಾರಣಾವೃತದಲ್ಲಿ ಪಾಂಡವರು ಸತ್ತಿದ್ದಾರೆ ಅಂತ ಹೇಳುವಂಥ ಸುದ್ದಿ ಇಲ್ಲಿ ಧೃತರಾಷ್ಟ್ರನಿಗೆ ಹೋಗಿದೆ, ಶ್ರಾದ್ದಾದಿಗಳನ್ನೂ ಕೂಡ ಮಾಡಿ ಆಗಿದೆ. ಅಲ್ಲಿ ಒಂದು ಮಾತುಂಟು, ಶ್ರೀಕೃಷ್ಣ ಪರಮಾತ್ಮನೂ ಕೂಡ ಬಂದು ಪಾಂಡವರು ಸತ್ತಿದ್ದಾರೆ ಅಂತ ಕಣ್ಣೀರು ಹಾಕಿ ಹೋಗಿದ್ದಾನೆ ಅಂತ. ಆದರೆ ಕೃಷ್ಣನಿಗೂ ಗೊತ್ತುಂಟು, ವಿದುರನಿಗೂ ಗೊತ್ತುಂಟು ಪಾಂಡವರು ಸತ್ತಿಲ್ಲ, ಪಾಂಡವರು ಎಲ್ಲೋ ಇದ್ದಾರೆ ಅಂತ. ಭೀಷ್ಮಾಚಾರ್ಯರಿಗೂ ಕೂಡ ಸೂಕ್ಷ್ಮವಾಗಿ ವಿದುರ ತಿಳಿಸಿದ್ದ, ಪಾಂಡವರ ವಧೆ ಆಗಲಿಲ್ಲ, ವಾರಣಾವೃತದಲ್ಲಿ ಪಾಂಡವರು ಸತ್ತಿಲ್ಲ ಅಂತ ಹೇಳುವಂಥದ್ದು. ಆದರೆ ದುರ್ಯೋಧನಾದಿಗಳು ಹಾಗೂ ಧೃತರಾಷ್ಟ್ರ ತಿಳಿದಿದ್ದ ಏನು ಅಂತ ಹೇಳಿದರೆ ಪಾಂಡವರ ಅಂತ್ಯ ಆಗಿದೆ ಅಂತ ಹೇಳಿಕೊಂಡು ಈ ರೀತಿಯಾಗಿ ಅಲ್ಲಿ ಇವರು ಸತ್ತಿದ್ದಾರೆ ಅಂತ ಶ್ರಾದ್ದಾದಿಗಳನ್ನು ಮಾಡ್ತಾ ಇದ್ದಾರೆ. ಕಾಡಿನಲ್ಲಿ ಅತ್ಯಂತ ಸುರಕ್ಷಿತರಾಗಿ ಸಂತೋಷದಿಂದ ಪಾಂಡವರು ವಾಸ ಮಾಡ್ತಾ ಇದ್ದಾರೆ. ಹೀಗಿರಬೇಕಾದ್ರೆ 6-7 ತಿಂಗಳು ಕಳೆದಿದೆ, ಹಿಡಿಂಬ ಗರ್ಭವತಿಯಾಗಿದ್ದಾಳೆ. ಭೀಮಸೇನನಿಂದ ಆಕೆ ಗರ್ಭಧರಿಸಿದ್ದಾಳೆ. ಮತ್ತು ಕೆಲವೊಂದಷ್ಟು ದಿನಗಳು ಕಳೆದಿದೆ. ಈಗ ಆಕೆಗೆ ಪ್ರಸವದ ಸಮಯ ಸನ್ನಿಹಿತವಾಗಿದೆ ಹಿಡಿಂಬೆಗೆ. ಆವಾಗ ಕುಂತಿ ಬಹಳ ದುಃಖಿಸ್ತಾಳಂತೆ. ವಿವಾಹವಾದಾಗಲೇ ದುಃಖಿಸಿದ್ಲವಳು. ನಮ್ಮ ಈ ಪಾಂಡುವಿನ ವಂಶದಲ್ಲಿ ನಡೆಯುವಂತಹ ಮೊದಲ ವಿವಾಹ, ಹಾಗಾಗಿ ಈ ವಿವಾಹಕ್ಕೆ ಹಿರಿಯರೆಲ್ಲರ ಆಶೀರ್ವಾದವೂ ಕೂಡ ಬೇಕು ಅಂತ ತಾನು ನಿಂತಲ್ಲೇ ಭೀಷ್ಮಾಚಾರ್ಯರ, ಗುರುದ್ರೋಣರ ಹಾಗೂ ತನ್ನ ಹಿರಿಯರೆಲ್ಲರನ್ನೂ ಕೂಡ ಸ್ಮರಿಸಿಕೊಂಡಿದ್ಲಂತೆ. ಇನ್ನೇನು ಕುರುಕುಲಕ್ಕೆ ಪ್ರಥಮ ಸಂತಾನ ಆಗುವಂತಹ ಸಂದರ್ಭ ಇಲ್ಲಿ. ಈಗ ಪಾಂಡುವಿನ ವಂಶ ಮುಂದುವರಿಯಬೇಕು. ಈಗ ಯುಧಿಷ್ಠಿರ ಹಿರಿಯ, ಆದರೂ ಕೂಡ ಭೀಮಸೇನಿಗೆ ಪುತ್ರ ಸಂತಾನವೋ ಪುತ್ರಿಯೋ ಯಾವುದೋ ಒಂದು ಸಂತಾನ ಆಗುವಂತಹ ಸಂದರ್ಭ ಈಗ ಅಂತ ಕುಂತಿದೇವಿ ಬಹಳ ಮನಮಿಡಿಯುವಂತೆ ಕುಂತಿದೇವಿ ಆಡುವಂತಹ ಮಾತುಗಳನ್ನೆಲ್ಲ ಅಲ್ಲಿ ಬರೆದಿದ್ದಾರೆ. ಆ ಸಮಯಕ್ಕೆ ಸರಿಯಾಗಿ ಕಾಲ ಆಗುವಾಗ ರಾಕ್ಷಸರು ಯಾವ ಸಮಯದಲ್ಲಿ ಹೆರ್ತಾರೋ ಅದೇ ಪ್ರಸವದ ಸಮಯಕ್ಕೆ ಸರಿಯಾಗಿ ಆಕೆ ಗಂಡು ಮಗುವೊಂದಕ್ಕೆ ಜನ್ಮ ಕೊಟ್ಟಿದ್ದಾಳೆ ಹಿಡಿಂಬ ಜನಿಸಿದಂತಹ ಪುತ್ರ ಹೇಗಿದ್ದ ಅಂತ ಹೇಳುವಂಥದ್ದನ್ನೆಲ್ಲ ಮಹಾಭಾರತ ಬಹಳ ಸುಂದರವಾಗಿ ನಮಗೆ ವಿವರಿಸ್ತದೆ. ವೀಕ್ಷಕರೇ, ಈ ರೀತಿಯಾಗಿ
ಹಿಡಿಂಬೆ ಒಬ್ಬ ಗಂಡು ಮಗುವನ್ನು ತಾನು ಹೆಡೆದಿದ್ದಾಳೆ. ರಾಕ್ಷಸ ವಂಶದಲ್ಲಿ ಹೇಗೆ ಅಂತೇಳಿದರೆ ಆ ಮಗು ಹುಟ್ಟಿದ ತಕ್ಷಣ ತಾನು ಯೌವನಾವಸ್ಥೆಗೆ ಬರ್ತಾನೆ. ತಂದೆಯ ರಕ್ತ ಸ್ಪರ್ಶ, ತಂದೆ ಆದ ತಕ್ಷಣ ತಂದೆ ಒಂದು ತಿಲಕ ಇಡುವಂತಹ ಪದ್ಧತಿ ಅವರಲ್ಲಿ ಉಂಟು. ತಂದೆ ತನ್ನ ಶರೀರದ ರಕ್ತದಿಂದ ಆ ಮಗುವಿಗೆ ತಿಲಕ ಇಟ್ಟ ತಕ್ಷಣ ಆ ಮಗು ಯೌವನಾವಸ್ಥೆಗೆ ಬರ್ತದೆ. ಇದು ರಾಕ್ಷಸರಲ್ಲಿ ಆಗಿನ ಕಾಲಕ್ಕೆ ಇದ್ದಂತಹ ಪದ್ಧತಿ. ಆ ರೀತಿಯಾಗಿ ಆ ಮಗು ಜನಿಸಿದೆ. ಆ ಮಗು ಜನಿಸಿದ ತಕ್ಷಣ ಭೀಮಸೇನ ಅತ್ಯಂತ ಸಂತೋಷಪಟ್ಟಿದ್ದಾನೆ. ಪಾಂಡವರ ಐವರೂ ಕೂಡ ಸಂತೋಷಿಸಿದ್ದಾರೆ. ಯಾಕೆಂದರೆ ಪಾಂಡವಿನ ಸಂತಾನದಲ್ಲಿ ವಂಶದಲ್ಲಿ ಮೊದಲ ಸಂತಾನ ಆಗಿದೆ. ಪಾಂಡವರಿಗೆ ಮೊದಲ ಮಗು, ಕುಂತಿಯ ಮೊದಲ ಮೊಮ್ಮಗು ಜನಿಸಿದೆ. ಕಾಡಿನಲ್ಲಿ ಇರಲಿ, ಜಾತಿ ಬೇರೆ ಇರಲಿ, ವರ್ಣ ಬೇರೆ ಇರಲಿ, ಧರ್ಮ ಬೇರೆ ಇರಲಿ, ಗುಣಗಳು ಬೇರೆ ಇರಲಿ, ಮಗು ಭೀಮಸೇನನದ್ದೇ, ಮೊಮ್ಮಗು ಕುಂತಿ ಪಾಂಡುವಿನದ್ದೇ ಅಲ್ವಾ. ಆ ಸಂತೋಷ ಕುಂತಿಗಾಗಿದೆ. ಹೀಗಿರಬೇಕಾದ್ರೆ ಆ ಮಗು ತಂದೆಯ ರಕ್ತ ಯಾವಾಗ ಸ್ಪರ್ಶ ಆಯಿತೋ ಇದ್ದಕ್ಕಿದ್ದಂತೆ ಅವನು ಯೌವನಸ್ಥನಾಗಿದ್ದಾನೆ. ಈಗ ಅವನಿಗೆ ಹೆಸರಿಡಬೇಕು ಅಂತ. ಏನು ಹೆಸರಿಡುವುದು? ಎಲ್ಲ ತನ್ನ ಚಿಕ್ಕಪ್ಪಂದರಿಗೂ ದೊಡ್ಡಪ್ಪನಾದಂಥ ಯುಧಿಷ್ಠಿರನಿಗೂ ನಮಿಸಿದ್ದಾನೆ. ಆಗ ಅವನಿಗೆ ಹೆಸರೇನಿಡುವುದು ಅಂತ ಹೇಳುವಂಥದ್ದನ್ನು ತೀರ್ಮಾನ ಮಾಡಬೇಕು. ಘಟೋ ಹಾಸ್ಯೋತ್ಕಚ ಇತಿ ಮಾತಾ ತಂ ಪ್ರತ್ಯಭಾಷತ ಅಬ್ರವೀತ್ತೇನ ನಾಮಾಸ್ಯ ಘಟೋತ್ಕಚ ಇತಿ ಸ್ಮಃ ಅಂತ. ಅಂದರೆ ಮಣ್ಣಿನ ಗಡಿಗೆಯ ಅಡಿಭಾಗದಂತೆ ಬೋಳಾಗಿಯೂ ನುಣುಪಾಗಿಯೂ ಅವನ ತಲೆ ಇದೆ ಅಂತ ಮಗುವಿನ ತಾಯಿ ಅಂದರೆ ಹಿಡಿಂಬ ಹೇಳುತ್ತಾಳೆ. ಹಾಗೆ ಅವಳು ಹೇಳಿರುವುದರಿಂದ ಇವನನ್ನು ಘಟೋತ್ಕಚ ಅಂದರೆ ಗಡಿಗೆಯಂತೆ ಬೋಳು ತಲೆಯುಳ್ಳವನು ಅಂತ ಕರೀತಾರೆ ಅಂತ. ಘಟೋತ್ಕಚ ತಂದೆ ತಾಯಿಗಳು ಮತ್ತು ಪಾಂಡವರೆಲ್ಲರ ಪ್ರೀತಿಗೂ ಕೂಡ ಪಾತ್ರನಾಗ್ತಾನೆ ಅಂತ. ಆ ನಂತರ ಭೀಮನನ್ನು ಕಳುಹಿಸಿಕೊಡಬೇಕು ಅಂತ ಹೇಳುವಂಥ ಆ ಒಂದು ತೀರ್ಮಾನಕ್ಕೆ ಹಿಡಿಂಬೆಯೂ ಕೂಡ ಬರ್ತಾಳೆ. ಯಾಕೆಂದರೆ ಅವಳು ಮೊದಲೇ ಮಾತು ಕೊಟ್ಟಿದ್ಲು, ಒಂದು ಮಗುವಾದ ನಂತರ ನಿಮ್ಮನ್ನಿಲ್ಲಿ ನಿಲ್ಲಿ ಅಂತ ನಾನು ಹೇಳುವುದಿಲ್ಲ ಅಂತ. ಎಷ್ಟು ಒಳ್ಳೆಯ ಗುಣಗಳಿತ್ತು ನೋಡಿ. ಅಸುರರಾದ ಮಾತ್ರಕ್ಕೆ ಎಲ್ಲರೂ ಕೆಟ್ಟವರಾಗಿರುವುದಿಲ್ಲ ಸ್ನೇಹಿತರೆ. ಅಥವಾ ಬ್ರಾಹ್ಮಣರು ಸಜ್ಜನರು ಅಂತ ನಾವು ಭಾವಿಸ್ತೇವೆ ಕೆಲವರನ್ನೆಲ್ಲರೂ ಕೂಡ. ಉಚ್ಚ ಕುಲದಲ್ಲಿ ಹುಟ್ಟಿದ ಮಾತ್ರಕ್ಕೆ ಎಲ್ಲರೂ ಕೂಡ ಸಜ್ಜನರೂ ಆಗಿರುವುದಿಲ್ಲ. ನಾವು ಅದನ್ನೆಲ್ಲ ಗಮನದಲ್ಲಿಡಬೇಕು. ಬ್ರಾಹ್ಮಣನಾದ ಮಾತ್ರಕ್ಕೆ ರಾವಣ ಹೇಗಿದ್ದ, ದುಷ್ಟನಾಗಿದ್ದ. ರಾಕ್ಷಸನಾದ ಮಾತ್ರಕ್ಕೆ ಪ್ರಹ್ಲಾದ ಹೇಗಿದ್ದ ಅಲ್ವಾ. ಹಾಗಾಗಿ ಗುಣಕರ್ಮ ವಿಭಾಗಶಃ ಅಂತ ಭಗವಂತ ಹೇಳಿದ ಹಾಗೆ ರಾಕ್ಷಸಿಯಾಗಿದ್ದರೂ ಕೂಡ ಹಿಡಿಂಬೆ ತನ್ನ ಮಾತಿಗೆ ಬದ್ಧಳಾಗಿ ನಿಂತಿದ್ಲು. ತಾನಿನ್ನು ಭೀಮಸೇನನನ್ನು ಹಾಗೂ ಉಳಿದ ಪಾಂಡವರನ್ನು ತಮ್ಮ ತಾಯಿಯ ಸಹಿತವಾಗಿ ಇಲ್ಲಿಂದ ಬೀಳ್ಕೊಡ್ತೇನೆ ಅಂತ ತೀರ್ಮಾನ ಮಾಡ್ತಾರೆ. ಹಿಡಿಂಬನಿಂದ ಬೀಳ್ಕೊಂಡಂತಹ ಪಾಂಡವರೆಲ್ಲರೂ ಮುಂದೆ ಎಲ್ಲಿಗೆ ಹೋದರು, ಯಾವ ಊರನ್ನು ಸೇರಿದರು, ಮುಂದೆ ಪಾಂಡವರ ನಡೆ ಏನು, ಶ್ರೀಕೃಷ್ಣನ ಪ್ರವೇಶ ಯಾವಾಗ ಮಹಾಭಾರತದಲ್ಲಿ ಆಗ್ತದೆ, ಇದೆಲ್ಲವನ್ನು ಕೂಡ ಮುಂದಿನ ಸಂಚಿಕೆಯಲ್ಲಿ ತಿಳ್ಕೊಳ್ಳುವ. ಎಲ್ಲರಿಗೂ ಕೂಡ ಶುಭವಾಗಲಿ, ಮಂಗಳವಾಗಲಿ. ಕೃಷ್ಣ ಅರ್ಪಣಮಸ್ತು.